ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಎಂತ ಅಧಿಕಾರಿ ಅಂತಂದವ್ರೆ ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತ ಅಯೋಗ್ಯ ತಂದು ಕಮಿಷನರ್ ಮಾಡೋದು. 700 ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕರು ಬರ್ಬೇಕಂತೆ, ದೊಣ್ಣೆ ನಾಯಕರು ಕೊಡ್ಬೇಕಂತೆ. ನೋಡಿ, ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ. ನಗರಸಭೆ ಅಧ್ಯಕ್ಷರು ಯಾರು? ಅವರು. ಸಂಸದರು ಯಾರು? ಅವರು. ನನಗೂ ನಗರಸಭೆಗೆ ಏನು ಸಂಬಂಧ? ಖಾತೆ ಮಾಡಿದ್ದಾರೆ, ಕೊಡೋಕ್ಕೆ ಹೇಳಿ. ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳೆ ಬೀಜ ತಿನ್ನಲ್ಲ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಿಮಗೆಲ್ಲ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆ ಗೊತ್ತಲ್ವಾ? ಥೇಟ್ ಅದೇ ತರಹ ಇದೆ ಪ್ರಸ್ತುತ ನಮ್ಮ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ. ಈ ಗಾದೆಗೂ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಏನಪ್ಪಾ ಸಂಬಂಧ ಅಂತ ಯೋಚಿಸ್ತಿದ್ದೀರಾ? ಎಸ್ ವೀಕ್ಷಕರೇ, ಇವರ ಮೇಲೆ ಅವರು, ಅವರ ಮೇಲೆ ಇವರು, ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬಿದ್ದಂತೆ ಮಾಧ್ಯಮಗಳ ಮುಂದೆ ಬೈದಾಡಿಕೊಂಡಿದ್ದು. MLA ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾ ಗಿರಾಕಿ ಇದ್ದಂಗೆ ಇರಬೇಕು. ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ. ಟೆಸ್ಟ್ ಮಾಡಿಸಿ ಏನಾದರೂ ಪಾಸಿಟಿವ್ ಬಂತು ಅಂದ್ರೆ ಗಾಂಜಾ ಹೊಡೆದಿರೋದು ನನ್ನ ರಾಜಕೀಯ ಜೀವನ ಇವತ್ತಿಗೆ ನಿಲ್ಲಿಸ್ಬಿಡ್ತೀನಿ. ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಾದ ಜನಪ್ರತಿನಿಧಿಗಳು ತಮ್ಮಲ್ಲಿ ತಾವೇ ಕಿತ್ತಾಡ್ತಿರೋದ್ರಿಂದ ಊರಿನ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ಇದಕ್ಕೆ ಹೇಳಿದ್ದು ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ರಾಜಕಾರಣ ಅಂದ್ಮೇಲೆ ಆರೋಪ ಪ್ರತ್ಯಾರೋಪ, ಪರಸ್ಪರ ಕೆಸರೆರಚಾಟ ಇದ್ದದ್ದೇ. ಬಟ್ ನಮ್ಮ ಕ್ಷೇತ್ರದಲ್ಲಿ ಇದು ಅತಿ ಎನ್ನಿಸುವ ಮಟ್ಟಕ್ಕೆ ಬಂದು ಕೂತಿದೆ ಅನ್ನಿಸ್ತಿದೆ. ಚುನಾವಣೆಗಳು ಮುಗಿದು ವರ್ಷಗಳೇ ಕಳೆದಿವೆ. ಸರಿಯಾಗಿ ನೋಡಿದ್ರೆ ಸೋಲು ಗೆಲುವು ಎಲ್ಲವೂ ವಾಸ್ತವಕ್ಕೆ ಬಂದಿವೆ. ಇನ್ನೇನಿದ್ರು ಕೆಲಸಗಳು ಮಾತಾಡ್ಬೇಕಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಕೆಲಸಗಳಿಗಿಂತ ಜಾಸ್ತಿ ಪ್ರೆಸ್ ಮೀಟ್ಗಳದ್ದೇ ಹಾವಳಿಯಾಗಿ ಹೋಗಿದೆ. ನಮ್ಮ ಘಟಾನುಘಟಿ ನಾಯಕರುಗಳು ಸದ್ಯ ಎಲ್ಲವನ್ನ ಮರೆತು ಶಾಂತವಾಗಿ ಅವರವರ ಕೆಲಸಗಳ ಕಡೆ ಗಮನ ಕೊಡುತ್ತಿದ್ದಾರೆ ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಬೆಂಕಿ ಹೊತ್ತಿಕೊಂಡಿದೆ. ಆತ್ಮೀಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಾರ್ಲಿಮೆಂಟ್ ಕ್ಷೇತ್ರ ಇರ್ಬೋದು, ಇಲ್ಲಿನ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಸಂಸದರು ಹಾಗೂ ಶಾಸಕರು ಇವತ್ತು ಒಬ್ಬರನ್ನೊಬ್ಬರು ಕೆಸರೆಚಾಟ ಮಾಡೋದರಲ್ಲಿ ನಿರತರಾಗಿದ್ದಾರೆ ವಿನಃ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ. ಯಾಕಂತಂದರೆ ಅವ್ರ ಕೈಯಲ್ಲೂ ಕೇಂದ್ರ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಸವಲತ್ತುಗಳು ತರೋಕ್ಕೆ ಆಗ್ತಾಯಿಲ್ಲ, ವಿಫಲ ಆಗಿದ್ದಾರೆ. ಇವತ್ತು ಈ ಕ್ಷೇತ್ರದ ಶಾಸಕರು ವಿಫಲ ಆಗಿದ್ದಾರೆ. ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಸಂಪುಟ ಸಭೆಯ ಕುರಿತು ಪತ್ರಿಕಾಗೋಷ್ಠಿ ಕರೆದಿದ್ದ ಚಿಕ್ಕಬಳ್ಳಾಪುರದ ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುತ್ತಾ ಹಾಲಿ ಶಾಸಕರ ಬಗ್ಗೆ ಆಡಿದ ಕೆಲವು ಮಾತುಗಳು ಈಗಿನ ಇಷ್ಟೆಲ್ಲಾ ಜಿದ್ದಾಜಿದ್ದಿಗೆ ಕಾರಣ ಅನ್ನೋದು ಬಹಳ ಜನರ ಅಭಿಪ್ರಾಯ. ಆ ಕಮಿಷನರ್ಗೆ ಹೇಳ್ತಾರೆ, ಅವ್ರ ಕೈಯಿಂದ ಒಂದೇ ಒಂದು ಬೀಕಾತ ಕೊಡಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ. ಇದೆಲ್ಲ ನಡೀತಾ ಇದೆ. 700 ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕರು ಬರ್ಬೇಕಂತೆ, ದೊಣ್ಣೆ ನಾಯಕರು ಕೊಡ್ಬೇಕಂತೆ. ಸಂಸದರ ಗೋಷ್ಠಿಯ ಬೆನ್ನಲ್ಲೇ ಶಾಸಕರ ಹಿಂಬಾಲಕರ ಕೌಂಟರ್ ವಿಡಿಯೋ ಬೈಟ್ಗಳು ಹರಿದಾಡತೊಡಗಿದವು. ಇದರ ಹಿಂದೆಯೇ ಸಂಸದರ ಅನುಯಾಯಿಗಳ ವಿಡಿಯೋಗಳು ಕೂಡ ಹರಿದಾಡಿದವು. ಇನ್ನು ತಮ್ಮನ್ನಂದ ಮೇಲೆ ಶಾಸಕರದ್ದು ಏನು ಸುಮ್ಮನಿರುವ ಜಾಯಮಾನವೇ? ಅವರು ಸಹ ಒಂದಷ್ಟು ಕೌಂಟರ್ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ನೋಡಿ, ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ. ನಗರಸಭೆ ಅಧ್ಯಕ್ಷರು ಯಾರು? ಅವರು. ಸಂಸದರು ಯಾರು? ಅವರು. ನನಗೂ ನಗರಸಭೆಗೆ ಏನು ಸಂಬಂಧ? ಖಾತೆ ಮಾಡಿದ್ದಾರೆ, ಕೊಡೋಕ್ಕೆ ಹೇಳಿ. ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳೆ ಬೀಜ ತಿನ್ನಲ್ಲ. ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ. ಇದಕ್ಕೆ ಸಂಸದರ ಬಣ್ಣದಿಂದ ಇನ್ನೇನು ರೀಕೌಂಟರ್ ವಿಡಿಯೋ ಬರಬಹುದೆಂಬ ಕೆಟ್ಟ ಕಾತುರದಿಂದ ಕಾಯುವಂತಾಗಿದೆ ಊರಿನ ಜನರ ಪರಿಸ್ಥಿತಿ. ಚುನಾವಣಾ ಫಲಿತಾಂಶದ ನಂತರ ಇನ್ನೂವರೆಗೂ ಇದೇ ಕಿತ್ತಾಟವೇ ಆಗಿ ಹೋಯಿತು ಬಿಟ್ಟರೆ ಊರಿನ ಗಂಭೀರ ವಿಚಾರಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಲಿ ಶಾಸಕರಾದ ಮಾನ್ಯ ಪ್ರದೀಪ್ ಈಶ್ವರ್ ರವರು ತಮ್ಮ ಕೆಲಸದ ಕುರಿತು ರಿಪೋರ್ಟ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಆದರೆ ಆ ರಿಪೋರ್ಟ್ ಕಾರ್ಡ್ನಲ್ಲಿ ಹೇಳಲಾಗಿರುವ ಅಷ್ಟು ಕೆಲಸಗಳು ಕಾರ್ಯಗತಕ್ಕೆ ಬರಬೇಕಿದೆ ಎಂಬುದು ಜನರ ಅಭಿಪ್ರಾಯ. ನಾನು ಮಹಾಂತೇಶ್ ಅಂತ, ನಾನೊಬ್ಬ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ಸುಧಾಕರ್ ಅವರಾಗಿರ್ಬೋದು, ಪ್ರದೀಪ್ ಈಶ್ವರ್ ಅವರಾಗಿರ್ಬೋದು, ಈ ಪೊಲಿಟಿಕಲ್ ಇಶ್ಯೂಸ್ನಿಂದ ಪಬ್ಲಿಕ್ ಇಶ್ಯೂಸ್ ಕಡೆ ಗಮನ ಕೊಡೋದಕ್ಕೆ ಅವ್ರಿಗೂ ಸಾಧ್ಯ ಆಗುತ್ತೆ. ಈಗ ಅವರು ಇದ್ರ ಕಡೆ ಗಮನ ವಹಿಸಿದ್ರೆ ಜನಗಳಲ್ಲಿ ನೋಡಿ, ಈಗ ದಿನ್ನೇವಸಳ್ಳಿ ರಸ್ತೆ
ರಸ್ತೆ ಆಗಿಲ್ಲ ಇನ್ನು, ಮತ್ತು ಮುಷ್ಟೂರು ರಸ್ತೆ ಆಗಿಲ್ಲ, ಕಂದವಾರದ ಕೆರೆ ರಸ್ತೆ ಆಗಿಲ್ಲ, ಸ್ಟ್ರೀಟ್ ಲೈಟ್ ಬೆಳಗ್ತಾ ಇಲ್ಲ, ಶಾಶ್ವತ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಇಂಥ ಇಶ್ಯೂಸ್ನ ರೈಲ್ವೆ ಇದ್ರದ್ದು ಕೂಡ ಇದಾಗ್ತಾ ಇಲ್ಲ. ಸೊ ಅಂಥ ಇಶ್ಯೂಸ್ ಬಗ್ಗೆ ಜನರಿಗೆ ಅವ್ರಿಗೆ MPಸ್ಗೂ ಮತ್ತು MLAಸ್ಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬರ್ತಾ ಇದೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಜನಗಳಿಗೆ ಇದನ್ನ ನೋವು ಅನುಭವಿಸ್ತಾ ಇದ್ದಾರೆ. ಸೊ ನಾವು ವೋಟ್ ಮಾಡೋದೇನು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನ ಅವರು ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅದ್ರ ಕಡೆ ಗಮನ ವಹಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಸಂಸದರಾದರೆ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ದೆಹಲಿಯಲ್ಲಿ ಎಲ್ಲಾ ಕೇಂದ್ರ ಸಚಿವರನ್ನ ಭೇಟಿಯಾಗುತ್ತಿರುವ ಫೋಟೋಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಬಿಟ್ಟರೆ ಅದರಿಂದ ಊರಿಗೆ ಏನು ಉಪಯೋಗವಾಗುತ್ತದೆಯೋ ಗೊತ್ತಿಲ್ಲ ಎಂಬುದು ಜನರ ಅಭಿಪ್ರಾಯ. ಚಿಕ್ಕಬಳ್ಳಾಪುರದ ಸಂಸದರು ಮತ್ತು ಶಾಸಕರು ಇಬ್ಬರು ಬಹಳ ಬುದ್ಧಿವಂತರು ಎಂದು ಅವರದ್ದೇ ಕಾರ್ಯಶೈಲಿಯಲ್ಲಿ ಕ್ಷೇತ್ರಕ್ಕೆ ತೋರಿಸಿಕೊಟ್ಟವರು. ಆಕ್ಚುಲಿ ಯಾರ ಕಡೆಯಿಂದಲೂ ಹೇಳಿಸಿಕೊಳ್ಳುವ ಅವಶ್ಯಕತೆ ಅವರಿಗಿಲ್ಲ. ಇಬ್ಬರು ಪ್ರಬುದ್ಧರೇ. ನೀವಿಬ್ಬರು ಬುದ್ಧಿವಂತರೇ, ಆದರೆ ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರು ನೀವಿಬ್ಬರು. ನಿಮ್ಮ ಜೊತೆಗೆ ನಿಮ್ಮ ಚೇಳಾಗಳಿದ್ದಾರೆ ಇಲ್ಲಿ ನಗರಸಭೆಯಲ್ಲೂ ಕೆಲವೊಂದು ಪಂಚಾಯತ್ಗಳಲ್ಲಿ ಅವ್ರು ಮಾತಾಡೋ ಮಾತುಗಳೇನ್ರಿ. ಇನ್ನು ಇಲ್ಲಿನ ಎಲ್ಲಾ ವಾಕ್ ಸಮರವನ್ನ ನೋಡುತ್ತಿದ್ದರೆ ಒಂದು ಕ್ಷಣ ಭಯ ಹುಟ್ಟುತ್ತಿದೆ. ಈ ವಾಕ್ ಸಮರ ಕೇವಲ ಮಾತಿಗೆ ಸೀಮಿತವಾಗದೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿಬಿಡುತ್ತದೆ ಏನೋ ಎಂಬ ಭಯ ಊರಿನ ಜನರದ್ದಾಗಿದೆ. ಶುರು ಮಾಡ್ತೀನಿ ಆಮೇಲೆ ನೋಡಿ ಅಂತ. ಆಮೇಲೆ ನಿಲ್ಸಕ್ಕೆ ನಾನಂತೂ ನಿಲ್ಸಲ್ಲ. ನನ್ನ ಗುರುಗಳು, ನನ್ನ ಶಾಸಕರು ಹೇಳಿದ್ರು ಕೂಡ ಅವನ ಬಗ್ಗೆ ನಾನು ಮಾತಾಡೋದು ನಿಲ್ಸಲ್ಲ. ಇದಕ್ಕೆ ಕಾರಣವೂ ಇದೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ರಾಜಕೀಯ ರಂಗದಲ್ಲಿ ಎಂದಿಗೂ ಈ ಮಟ್ಟದ ನೇರ ಜಿದ್ದಾಜಿದ್ದಿ ಇರಲಿಲ್ಲ. ಅದರಲ್ಲೂ ವೈಯಕ್ತಿಕ ತೇಜೋವಧೆ ಮಾಡಿಕೊಳ್ಳುವ ಮಟ್ಟಕ್ಕೆ ಯಾವ ಕಾರಣಕ್ಕೂ ಇರಲಿಲ್ಲ. ಮುಂಚೆ ಇದ್ದ ಎಲ್ಲಾ ರಾಜಕಾರಣಿಗಳು ಪರಸ್ಪರ ಅನ್ಯೂನ್ಯತೆಯಿಂದ ಊರಿನ ಅಭಿವೃದ್ಧಿಯ ವಿಚಾರ ಬಂದಾಗ ಮಾತ್ರ ಒಬ್ಬರನ್ನೊಬ್ಬರು ಆರೋಪಿಸಿಕೊಳ್ಳುತ್ತಿದ್ದರು. ಅದು ಚುನಾವಣಾ ಸಮಯಕ್ಕೆ ಮಾತ್ರ ಮೀಸಲಾಗಿತ್ತು. ಇದೀಗ ಈ ಕೆಸರೆರಚಾಟದ ವಿಡಿಯೋಗಳನ್ನು ನೋಡುತ್ತಿದ್ದರೆ ಮುಂದೇನು ಕಾದಿದೆಯೋ ಎನ್ನಿಸುತ್ತಿದೆ. ಸನ್ಮಾನ್ಯ ಸಂಸದರೇ ಹಾಗೂ ಶಾಸಕರೇ, ತಕ್ಷಣ ತಾವೆಲ್ಲ ಎಚ್ಚೆತ್ತುಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸಿ. ಕ್ಷೇತ್ರವನ್ನು ಇದು ಮಾಡಿ, ನಿಮ್ಗೆ ತಾಕತ್ತಿದ್ರೆ ಅದನ್ನು ಬಿಟ್ಬಿಟ್ಟು ನಿಮ್ದು ಯಾವುದೋ ಒಂದು ತಪ್ಪು ಸಿಗುತ್ತೆ ಅಂತ ಅವರು ಎತ್ತು ತೋರಿಸೋದು, ಅವ್ರದ್ದು ಯಾವುದೋ ಒಂದು ತಪ್ಪು ಸಿಗುತ್ತೆ ಅಂತ ನೀವೆತ್ತು ತೋರಿಸೋದು. ನೀವೇನು ಮೂರ್ಖರಿದ್ದೀರಾ? ಇಲ್ಲ ನಾವು ಚುನಾಯಿಸಿರುವಂಥ ಪ್ರತಿನಿಧಿಗಳಿದ್ದೀರಾ? ನೀವು ಅದನ್ನು ಬುದ್ಧಿವಂತರಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಒಂದು ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ. ಪ್ರಿಯ ಜನಪ್ರತಿನಿಧಿಗಳೇ ಮತ್ತು ಅವರ ಹಿಂಬಾಲಕರೇ, ನೀವು ಮಾತನಾಡುವ ಪ್ರತಿ ಮಾತು ಮತ್ತು ನಿಮ್ಮ ಪ್ರತಿ ನಡೆಯನ್ನು ಚಿಕ್ಕಬಳ್ಳಾಪುರದ ಪ್ರತಿ ಪ್ರಜೆಯೂ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ನಿಮಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ದೇವರು ನಾಲ್ಗೆ ಕೊಟ್ಟಿದ್ದಾನೆ ಅಂತ ಈ ಥರ ಎಲ್ಲ ಮಾಧ್ಯಮಗಳ ಮುಂದೆ ಪತ್ರಿಕೆಗಳ ಮುಖಾಂತರ ಈ ಥರ ಎಲ್ಲ ಮಾತಾಡಬಾರ್ದು. ಯಾಕಂತಂದರೆ ನಿಮ್ಮ ಒಂದು ವ್ಯಕ್ತಿತ್ವನೇ ಸಣ್ಣತನ ಅನಿಸ್ಕೊತದೆ. ನೀವಾಡುವ ಮಾತುಗಳು ಮತ್ತು ನಿಮ್ಮ ನಡವಳಿಕೆ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಸುಖ ಸುಮ್ಮನೆ ಇಂದಿನ ಪರಿಸ್ಥಿತಿಗನುಗುಣವಾಗಿ ಏನೆಂದರೆ ಅದು ಮಾತನಾಡದಿರಿ. ಯಾವುದೇ ಮಾತು ಆಡಬೇಕಿದ್ದಲ್ಲಿ ಮುಂದಿನ 10-15 ವರ್ಷಗಳ ಮುಂದಾಲೋಚಿಸಿ ಮಾತನಾಡಿ. ನೆನಪಿರಲಿ, ರಾಜಕಾರಣದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳೂ ಅಲ್ಲ. ಇಷ್ಟೆಲ್ಲ ನಿಮಗೆ ಹೇಳುವ ಪ್ರಯತ್ನ ನಮ್ಮ ಸುಮನ್ ಟಿವಿ ಏಕೆ ಮಾಡುತ್ತಿದೆ ಗೊತ್ತಾ? ಸುಮನ್ ಟಿವಿ ಎಂದಿಗೂ ಯಾರಿಗೂ ತಂದಿಟ್ಟು ತಮಾಷೆ ನೋಡೋ ಕೆಲಸ ಮಾಡೋಲ್ಲ. ಇಲ್ಲಿಂದು ಅಲ್ಲಿಗೆ, ಅಲ್ಲಿಂದು ಇಲ್ಲಿಗೆ ಹೇಳುವ ಜಾಯಮಾನ ಸುಮನ್ ಟಿವಿಯದ್ದಲ್ಲ. ನಮ್ಮದೇನಿದ್ದರೂ ಜನಪರ ಮತ್ತು ಸಮಾಜಪರ. ನಮಗೆ ನಿಮ್ಮ ರಾಜಕೀಯ ಬೇಡ. ನಮಗೆ ಬೇಕಿರುವುದು ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿ ಮತ್ತು ಪ್ರಜ್ಞಾವಂತ ನಾಗರಿಕ ಸಮಾಜ ನಿರ್ಮಾಣ. ಅದಕ್ಕಾಗಿ ನಾವು ನಮ್ಮದೇ ಶೈಲಿಯಲ್ಲಿ ದಿನನಿತ್ಯ ಶ್ರಮಿಸುತ್ತೇವೆ. ನಮ್ಮ ಮಾತುಗಳಿಂದ ಯಾರ ಭಾವನೆಗಳಿಗಾದ್ರೂ ಧಕ್ಕೆಯಾಗಿದ್ದರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಾವೆಂದಿಗೂ ನೇರ ಮತ್ತು ನಿಷ್ಠೂರ. ವಂದನೆಗಳೊಂದಿಗೆ ಸುಮನ್ ಟಿವಿ.